KCT 2026ನ ವಿದ್ಯಾರ್ಥಿಗಳಿಗೆ ಬಿಗ್ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಸೊ ಪ್ರಾವಿಷನಲ್ ರಿಸಲ್ಟ್ ನಾಳೆ ಬರುತ್ತಾ, ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ನಾಳೆ ಬರುತ್ತಾ, ಸೊ ಏನು ಯಾವಾಗ ಬರುತ್ತೆ, ಸೊ ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಥರ್ಡ್ ರೌಂಡ್ಗೆ ಸಂಬಂಧಪಟ್ಟಿದ್ದು ಒಂದಷ್ಟು ಅಪ್ಡೇಟ್ಗಳು ಬಂದಿದೆ, ಸೊ ಅದ್ರ ಬಗ್ಗೆಯೂ ತಿಳಿಸ್ಕೊಡ್ತೀನಿ. ಹಾಗೆ ಅಡ್ಮಿಷನ್ ಆಗಿರ್ಬೋದು, ಚಾಯ್ಸ್ ಎಂಟ್ರಿ ಆಗಿರ್ಬೋದು, ಸೊ ಎಲ್ಲದ್ರ ರಿಲೇಟೆಡ್ ಒಂದಷ್ಟು KE ಅವರು ಒಂದಷ್ಟು ಅಪ್ಡೇಟ್ಗಳನ್ನು ತಂದಿದ್ದಾರೆ. ಸೊ ಏನದು ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಈ ಒಂದು ವಿಡಿಯೋದಲ್ಲಿ. ಸೊ ಮೊದಲನೇದಾಗಿ ಬಂದುಬಿಟ್ಟು KCT 2026 ಸೆಕೆಂಡ್ ರೌಂಡ್ನಲ್ಲಿ ಪ್ರಾವಿಷನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರಿ. ಸೊ ಅದ್ರ ಬಗ್ಗೆಯೂ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ KCT 2026 ಸೆಕೆಂಡ್ ರೌಂಡ್ನ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆಯೂ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ KCT 2026 ಪ್ರಾವಿಷನಲ್ ರಿಸಲ್ಟ್ ಬಂದ ನಂತರ ಮತ್ತೆ ಆಪ್ಷನ್ ಎಂಟ್ರಿ ಮಾಡಬಹುದು. ಆ ಪ್ರಾವಿಷನಲ್ ರಿಸಲ್ಟ್ ಬಂದ ಮೇಲೆ ಸೊ ಏನು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಮತ್ತೆ ಬಿಡ್ತಾರಾ ಇಲ್ವಾ ಏನು ಅದ್ರ ಬಗ್ಗೆಯೂ ತಿಳಿಸ್ಕೊಡ್ತೀನಿ. ಹಾಗೆ KCT ಚಾಯ್ಸ್ 1 ಮತ್ತು ಚಾಯ್ಸ್ 4 ಯಾವುದನ್ನು ಸೆಲೆಕ್ಟ್ ಮಾಡಿದರೆ ಅಡ್ಮಿಷನ್ ಆಗ್ಬೋದು ಮತ್ತು ಥರ್ಡ್ ರೌಂಡಿಗೆ ಹೋಗ್ಬೋದು ಅಥವಾ ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಯಾವುದನ್ನು ಸೆಲೆಕ್ಟ್ ಮಾಡಿದ್ರೆ ಬೆಸ್ಟು, ಸೊ ಅದ್ರ ಬಗ್ಗೆಯೂ ತಿಳಿಸ್ಕೊಡ್ತೀನಿ. ಹಾಗೆ KCT ಸೆಕೆಂಡ್ ರೌಂಡ್ನಲ್ಲಿ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ನಂತರ ಮುಂದಿನ ಹಂತ ಏನು, ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಮೇಲೆ, ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಸೊ ಅದ್ರ ಬಗ್ಗೆಯೂ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಹಾಗೆ KCT 2020 ಥರ್ಡ್ ರೌಂಡ್ಗೆ ಹೋಗಲು ಯಾವ ರೂಲ್ಸ್ ಮತ್ತು ಕಂಡೀಷನ್ಸ್ ಇದೆ, ಸೊ ಅದ್ರ ಬಗ್ಗೆನೇ ತಿಳಿಸ್ಕೊಡ್ತೀನಿ. ಹಾಗೆ KCT 2026 ಥರ್ಡ್ ರೌಂಡ್ನಲ್ಲಿ ಸೀಟ್ ಸಿಗದಿದ್ದರೆ ಮುಂದೇನು ಮಾಡಬೇಕು, ಸೊ ಮುಂದೆ ಏನು ಆಪ್ಷನ್ಸ್ ಇದೆ, ಸೊ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಗೈಡ್ ಮಾಡ್ತಾ ಬರ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮರಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಬಂದುಬಿಟ್ಟು KCT 2026 ಸೆಕೆಂಡ್ ರೌಂಡ್ನ ಪ್ರಾವಿಷನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದರೆ. ಸೊ ಫೈನಲಿ KE ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇದೇ ನಿಮ್ಮ ಒಂದು 23 ಆಗಸ್ಟ್ಗೆ ನಿಮ್ಮ ಒಂದು ಪ್ರಾವಿಷನಲ್ ರಿಸಲ್ಟ್ನ ಬಿಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ತುಂಬ ವಿದ್ಯಾರ್ಥಿಗಳಿಗೆ ಟೆನ್ಷನ್ ಕೂಡ ಆಗಿತ್ತು, ಇಷ್ಟೊಂದು ಡಿಲೇ ಆಗ್ತಿದೆ, ಸೊ ಯಾವಾಗ ಪ್ರಾವಿಷನಲ್ ರಿಸಲ್ಟ್ನ ಬಿಡ್ತಾರೆ ಅಂತ. ಸೊ ಫೈನಲಿ ಪ್ರಾವಿಷನಲ್ ರಿಸಲ್ಟ್ನ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇದೇ 23 ಆಗಸ್ಟ್ಗೆ ನಿಮ್ಮ ಒಂದು ಪ್ರಾವಿಷನಲ್ ರಿಸಲ್ಟ್ನ ಬಿಡ್ತಾರೆ. ಸೊ ಬಿಡ್ಬೋದು ಅನ್ನೋದು ಈಗ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಸೊ ಇನ್ನೊಂದು ಅಪ್ಡೇಟ್ ಬಂದುಬಿಟ್ರೆ KE ಅವ್ರ ಕಡೆಯಿಂದ 100% ಅವತ್ತೇ ನಿಮ್ಮ ಒಂದು ಪ್ರಾವಿಷನಲ್ ರಿಸಲ್ಟ್ನ ಬಿಡ್ತಾರೆ. ಸೊ ಇನ್ನು ಒಂದಷ್ಟು ಅಪ್ಡೇಟ್ಗಳು ಬರೋಕ್ಕಿದೆ KE ಅವ್ರ ಕಡೆಯಿಂದ. ಸೊ ಅವತ್ತೇ ಬರುತ್ತಂತ KE ಅವರು ಅಪ್ಡೇಟ್ ಮಾಡಿದ್ರೆ ಸೊ ನಾನು ನಿಮಗೆ ತಿಳಿಸ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು KCT 2026 ಸೆಕೆಂಡ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ, ಪ್ರಾವಿಷನಲ್ ರಿಸಲ್ಟ್ ಬಂದ ನಂತರ ಅಂದರೆ ಪ್ರಾವಿಷನಲ್ ರಿಸಲ್ಟ್ 23ಕ್ಕೆ ಬಂದರೆ ಸೊ 24 ಆಗಸ್ಟ್ಗೆ ಸೊ ನಿಮ್ಮ ಒಂದು ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ನ ಬಿಡ್ತಾರಂತಲೇ ಹೇಳ್ಬೋದಾಗಿದೆ. ಸೊ ನೆಕ್ಸ್ಟ್ ಪ್ರಾವಿಷನಲ್ ಮತ್ತು ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಸೇಮ್ ಇರುತ್ತಾ, ಆಲ್ಮೋಸ್ಟ್ ಸೇಮ್ ಇರುತ್ತೆ, 99% ಸೇಮ್ ಇರುತ್ತೆ. ಜಸ್ಟ್ 1% ಏನಾದರೂ ಮಿಸ್ಟೇಕ್ ಆದರೆ, ಸೊ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಇದ್ದರೆ 1% ಚೇಂಜ್ ಆಗ್ಬೋದು, ಬಿಟ್ಟರೆ ತುಂಬ ಏನು ಮೇಜರಾಗಿ ಚೇಂಜಸ್ ಇರಲ್ಲ. ಸೊ ಸೇಮ್ ಇರುತ್ತೆ. ಈ ಪ್ರಾವಿಷನಲ್ ರಿಸಲ್ಟ್ 23ಕ್ಕೆ ಬರೋ ಚಾನ್ಸಸ್ ಇದೆ, 24ಕ್ಕೆ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬರೋ ಚಾನ್ಸಸ್ ಇದೆ. ಸೊ ಈಗ ಬರ್ತಿರೋ ಮಾಹಿತಿ ಪ್ರಕಾರ, KE ಅವ್ರ ಕಡೆಯಿಂದ ಬರ್ತಿರೋ ಮಾಹಿತಿ ಪ್ರಕಾರ ಸೊ ಇನ್ನೂ ಅಫಿಷಿಯಲಾಗಿ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ಸೊ ಬಂದರೆ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು KCT ಪ್ರಾವಿಷನಲ್ ರಿಸಲ್ಟ್ ಬಂದ ನಂತರ ಮತ್ತೆ ಆಪ್ಷನ್ ಎಂಟ್ರಿ ಮಾಡಬಹುದಾ ಅಂತ ಕೇಳ್ತಿದ್ರಿ. ಯಾವುದೇ ಕಾರಣಕ್ಕೂ ಪ್ರಾವಿಷನಲ್ ರಿಸಲ್ಟ್ ಬರಲಿ, ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬರಲಿ, ಸೊ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಈಗಾಗಲೇ ಆಪ್ಷನ್ ಎಂಟ್ರಿ ಲಿಂಕ್ ಕೂಡ ಕ್ಲೋಸ್ ಆಗಿದೆ. ಇನ್ನೂ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಯಾವುದೇ ರೀತಿ ಆಪ್ಷನ್ಸ್ ಇಲ್ಲ. ಸೊ ಏನು ಚೇಂಜಸ್ ಮಾಡೋಕ್ಕಾಗಲ್ಲ, ನೀವು ಆಪ್ಷನ್ ಎಂಟ್ರಿ ಏನು ಎಡಿಟ್ ಮಾಡೋಕ್ಕಾಗಲ್ಲ, ಡಿಲೀಟ್ ಮಾಡೋಕ್ಕಾಗಲ್ಲ, ಪ್ರೀ ಆರ್ಡರ್ ಮಾಡೋಕ್ಕೂ ಆಗಲ್ಲ. ಸೊ ಏನು ಚೇಂಜಸ್ ಮಾಡೋಕ್ಕಾಗಲ್ಲ. ಸೊ ಮೊದಲು ಹೇಗಿತ್ತು ಸೊ ಅದೇ ರೀತಿ ಇರುತ್ತೆ. ಸೊ ಏನು ಚೇಂಜಸ್ ಮಾಡೋಕ್ಕಾಗಲ್ಲ. ಸೊ ಇನ್ನು ಬಂದುಬಿಟ್ಟು KCT ಚಾಯ್ಸ್ 1 ಅಥವಾ ಚಾಯ್ಸ್ 4 ಯಾವ್ದು ಸೆಲೆಕ್ಟ್ ಮಾಡಿದ್ರೆ ಅಡ್ಮಿಷನ್ ಆಗ್ಬೋದು, ಸೊ ಥರ್ಡ್ ರೌಂಡ್ಗೆ ಹೋಗ್ಬೋದು. ಚಾಯ್ಸ್ 1ನ ಸೆಲೆಕ್ಟ್ ಮಾಡಿದ್ರೆ ಸೊ ನೀವು ಸಿಕ್ಕಿರುತ್ತಲ್ಲ ಸೊ ಸೀಟು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ನಲ್ಲಿ, ಸೊ ಅದು ಸೀಟ್ ಓಕೆ ಅಂತ ಅಂದ್ಕೊಂಡ್ಬಿಟ್ಟು ನೀವು ಚಾಯ್ಸ್ 1ನ ಸೆಲೆಕ್ಟ್ ಮಾಡಿದ್ರೆ ಸೊ ನೀವು ಅಡ್ಮಿಷನ್ ಆಗ್ಬೋದಾಗುತ್ತೆ. ಫೀಸ್ನ ಪೇಮೆಂಟ್ ಮಾಡೋಕ್ಕಿರುತ್ತೆ. ಸೊ ಫೀಸ್ನ ಪೇಮೆಂಟ್ ಮಾಡಿಬಿಟ್ಟು ಚಾಯ್ಸ್ ಎಂಟ್ರಿನ ಮಾಡಿ ಫೀಸ್ನ ಪೇಮೆಂಟ್ ಮಾಡಿಬಿಟ್ಟು ಕಾಲೇಜ್ ರಿಪೋರ್ಟಿಂಗು ಡಾಕ್ಯುಮೆಂಟ್ನೆಲ್ಲ ಸಬ್ಮಿಟ್ ಮಾಡೋಕ್ಕಿರುತ್ತೆ. ಸೊ ಸಬ್ಮಿಟ್ ಮಾಡಿಬಿಟ್ಟು ನೀವು ಅಡ್ಮಿಷನ್ ಆಗ್ಬೋದಾಗುತ್ತೆ. ಸೊ ಆದಷ್ಟು ಬೇಗ ಅಡ್ಮಿಷನ್ ಆಗಿ, ತುಂಬಾ ಡಿಲೇ ಮಾಡೋಕ್ಕೆ ಹೋಗಬೇಡಿ. ಸೊ ಯಾಕಂದರೆ ತುಂಬಾ ಡಿಲೇ ಮಾಡೋಕ್ಕೆ ಹೋದರೆ ಸೊ ಕಾಲೇಜಸ್ ಆಲ್ಮೋಸ್ಟ್ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ. ಸೊ ಇಂಜಿನಿಯರಿಂಗ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಜಾಯಿನ್ ಆಗೋಕ್ಕೆ ಟ್ರೈ ಮಾಡಿ. ತುಂಬ ಡಿಲೇ ಮಾಡೋಕ್ಕೆ ಹೋದರೆ ಆಮೇಲೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿರೋದು.
ಸೊ ಸೀಟ್ ಸಿಕ್ತಂದರೆ ಜಾಯ್ನ್ ಆಗಿಬಿಡಿ. ಸೊ ಇನ್ನೂ ಒಳ್ಳೆ ಸೀಟ್ ಸಿಗುತ್ತೆ, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅಂತ ನೀವು ವೆಯ್ಟ್ ಮಾಡಿ ಥರ್ಡ್ ರೌಂಡೇ ಹೋಗು ಪಾರ್ಟಿಸಿಪೇಟ್ ಮಾಡಿದ್ರೆ ಸೊ 100% ನಿಮಗೆ ಡಿಲೇ ಆಗುತ್ತೆ. ಸೊ ಅಡ್ಮಿಷನ್ ಕೂಡ ಡಿಲೇ ಆಗುತ್ತೆ, ಆಮೇಲೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಸೊ ನೆಕ್ಸ್ಟ್ ಥರ್ಡ್ ರೌಂಡ್ಗೆ ಹೋಗ್ಬೋದು ಅಂದರೆ ಸೊ ಚಾಯ್ಸ್ 1 ಸೆಲೆಕ್ಟ್ ಮಾಡಬೇಕಾಗುತ್ತೆ. ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರು ಥರ್ಡ್ ರೌಂಡಿಗೆ ಹೋಗ್ಬೋದಾಗಿತ್ತು. ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ರೆ ಡೈರೆಕ್ಟಾಗಿ ಎಕ್ಸಿಟ್ ಆಗೋದಾಗಿರುತ್ತೆ. ಕೆ ಇರುತ್ತಲ್ಲ, ಸೊ KCET ಸೊ ಕೌನ್ಸ್ಲಿಂಗಿಂದ ಡೈರೆಕ್ಟಾಗಿ ಎಕ್ಸಿಟ್ ಆಗುತ್ತೆ. ಸೊ ಯಾವುದೇ ರೀತಿ ನಿಮಗೆ ಸೀಟ್ ಅನ್ನೋದು ಸಿಗೋದಿಲ್ಲ ನೀವೇನಾದರೂ ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ರೆ. ಸೊ ಅದಕ್ಕೋಸ್ಕರ ಹೇಳ್ತಾರೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೆ ಬೆಸ್ಟ್ ಆಪ್ಷನ್. ನಿಮ್ಗೆ ಬಿಟ್ಟಿದ್ದು, ನೀವು ಏನು ಸೆಲೆಕ್ಟ್ ಮಾಡ್ತೀರೋ ಸೊ ಅದು ನಿಮ್ಗೆ ಬಿಟ್ಟಿದ್ದು. ಸೊ ನೆಕ್ಸ್ಟ್ ಬಂದುಬಿಟ್ಟು KCET 2020 ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ನಂತರ ಮುಂದಿನ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಇರುತ್ತೆ. ಚಾಯ್ಸ್ ಎಂಟ್ರಿ ಚಾಯ್ಸ್ 1 ಚಾಯ್ಸ್ 4 ಎರಡೇ ಆಪ್ಷನ್ ಇರುತ್ತೆ, ತುಂಬ ಆಪ್ಷನ್ಸ್ ಇರಲ್ಲ. 4 ಆಪ್ಷನ್ಸ್ ಇತ್ತು ಫಸ್ಟ್ ರೌಂಡಲ್ಲಿ. ಸೊ ಆದರೆ ಈಗ 4 ಆಪ್ಷನ್ಸ್ ಇರಲ್ಲ, ಎರಡೇ ಆಪ್ಷನ್ಸ್ ಚಾಯ್ಸ್ 1 ಚಾಯ್ಸ್ 4. ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಸೊ ಅದ್ರ ಬೇಸ್ ಮೇಲೆ ನೀವು ಅಡ್ಮಿಷನ್ ಆಗ್ಬೋದಾಗುತ್ತೆ. ಸೊ ಇಲ್ಲಾಂದರೆ ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದಾಗುತ್ತೆ. ನೀವೇನಾದರೂ ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ರೆ ಸೊ ನೀವು ಕೌನ್ಸ್ಲಿಂಗಿಂದ ಎಕ್ಸಿಟ್ ಆಗ್ತೀರಾ. ಸೊ ಡೈರೆಕ್ಟಾಗಿ ನಿಮ್ಗೆ ಯಾವುದೇ ರೀತಿ ಸೀಟ್ ಸಿಗೋಲ್ಲ, ಕೌನ್ಸ್ಲಿಂಗಿಂದ ಡೈರೆಕ್ಟಾಗಿ ಎಕ್ಸಿಟ್ ಆಗೋದಾಗಿರುತ್ತೆ. ನೆಕ್ಸ್ಟ್ KCET 2026 ಥರ್ಡ್ ರೌಂಡ್ಗೆ ಹೋಗಲು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನೂ ಕೂಡ ಇರಲ್ಲ. ಸೊ ನಿಮ್ಗೇನಾದರೂ ಸೀಟ್ ಸಿಕ್ಕಿಲ್ಲ, ಸೀಟ್ ನಾಟ್ ಅಲಾಟ್ಮೆಂಟ್ ಬಂದಿದೆ ಅಂದರೆ ಸೊ 100% ನೀವು ಥರ್ಡ್ ರೌಂಡಿಗೆ ಹೋಗಲೇಬೇಕು, ನಿಮ್ಗೆ ಬೇರೆ ಆಪ್ಷನ್ಸೇ ಇರಲ್ಲ. ಸೊ ಅದಕ್ಕೋಸ್ಕರ ನೀವು ಥರ್ಡ್ ರೌಂಡ್ಗೆ ಹೋಗಲೇಬೇಕು. ಸೊ ಇನ್ನೂ ಬೇರೆ ಆಪ್ಷನ್ಸ್ ಇದೆ ಅಂದರೆ ಸೊ ನೀವು ಮ್ಯಾನೇಜ್ಮೆಂಟ್ ಸೀಟ್ ಮೇಲೆ ಕಾಲೇಜಿಗೆ ಜಾಯ್ನ್ ಆಗಬೇಕಾಗತ್ತೆ. ಸೊ ಅಷ್ಟೇ ಬಿಟ್ಟರೆ ಮತ್ತು ಯಾವುದೇ ರೀತಿ ಆಪ್ಷನ್ಸ್ ಇರಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು KCET 2026 ಥರ್ಡ್ ರೌಂಡ್ನಲ್ಲಿ ಸೀಟ್ ಸಿಗದಿದ್ದರೆ ಮುಂದೆ ಏನು ಮಾಡಬೇಕು, ಸೀಟ್ ಸಿಗದಿದ್ದರೆ ಏನೂ ಮಾಡೋಕ್ಕಾಗಲ್ಲ. ಸೊ ನೀವು ಮ್ಯಾನೇಜ್ಮೆಂಟಲ್ಲೇ ಸೊ ನೀವು ಸೀಟ್ನ ತೊಗೋಬೇಕಾಗಿರುತ್ತೆ. ಸೊ ನಿಮ್ಗೆ ಏನು ಆಪ್ಷನ್ಸ್ ಇರಲ್ಲ ನೆಕ್ಸ್ಟು. ಸೊ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ಒಂದಷ್ಟು ಕ್ಲಿಯಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ತುಂಬ ಜಾಸ್ತಿ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಸೊ ಗ್ರೂಪ್ಸ್ ಆಗಿರ್ಬೋದು, ಸೊ ಎಲ್ಲದಕ್ಕೂ ಶೇರ್ ಮಾಡಿ. ಸೊ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಸೊ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.